ರೈತರು ನೀಡಿದ ಅಕ್ರಮ ಸಕ್ರಮ ಅರ್ಜಿಯನ್ನ ಶೀಘ್ರ ವಿಲೇವಾರಿ ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ. ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಕಂಬಳಗುತ್ತು ಶುಕ್ರವಾರ ಬಿಸಿ ರೋಡಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ಮಾಡಿದ ಎಲ್ಲ ರಾಜಕೀಯ ಪಕ್ಷಗಳ ಸರ್ಕಾರಗಳು ಚುನಾವಣೆಯ ಸಂದರ್ಭದಲ್ಲಿ ರೈತರ ಅಕ್ರಮ ಸಕ್ರಮ ಅರ್ಜಿಯನ್ನು ಇತ್ಯರ್ಥಪಡಿಸುವ ಬಗ್ಗೆ ಭರವಸೆಗಳನ್ನು ನೀಡಿ ಚುನಾವಣೆಯ ಬಳಿಕ ಮರೆತು ಬಿಡುತ್ತಾರೆ. ಪ್ರಸ್ತುತ ಸಾವಿರಗಟ್ಟಲೆ ಅರ್ಜಿಗಳು ಧೂಳು ಹಿಡಿದಿದ್ದು, ತಕ್ಷಣವೇ ಎಲ್ಲ ಅರ್ಜಿಗಳನ್ನು ಇತ್ಯರ್ಥಪಡಿಸುವಂತೆ ಅವರು ಒತ್ತಾಯಿಸಿದರು. ರೈತರ ಸ್ವಾಧೀನದಲ್ಲಿರುವ ಕುಮ್ಕಿ ಜಮೀನುಗಳ ಮೇಲೆ ಸರ್ಕಾರ ದಾಳಿ ಆರಂಭಿಸಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರ ಕುಮ್ಕಿ ಹಕ್ಕನ್ನು ಕಸಿಯುವ ಪ್ರಯತ್ನ ನಡೆಯುತ್ತಿದ್ದು, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರ ಸ್ವಾಧೀನದಲ್ಲಿರುವ ಕುಮ್ಕಿ ಜಮೀನನ್ನು ಸರ್ಕಾರ ಮುಟ್ಟಬಾರದು ಎಂದು ಎಚ್ಚರಿಸಿದರು. ಕೆಲವು ಪ್ರಭಾವಶಾಲಿಗಳು ನೂರಾರು ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡ ಉದಾಹರಣೆಗಳಿದ್ದು, ಅಕ್ರಮ ಸಕ್ರಮ ಜಮೀನಿಗೆ ಅರ್ಜಿ ಹಾಕಿದ ರೈತರಿಗೆ ತೊಂದರೆ ನೀಡದೆ ಶೀಘ್ರ ಹಕ್ಕುಪತ್ರಗಳನ್ನು ವಿತರಿಸಬೇಕು ಎಂದು ಒತ್ತಾಯಿಸಿದರು. ಚುನಾವಣೆ ಬರುವಾಗ ಒಂದು ಘೋಷಣೆ ಮಾಡೋದು, ರೈತರ ಕುಮ್ಕಿ ಹಕ್ಕು ಅವರ ಜನ್ಮಸಿದ್ಧ ಹಕ್ಕು, ಅದನ್ನು ನಾವು ಮತ್ತೆ ಅಕ್ರಮ ಸಕ್ರಮ ಅರ್ಜಿಯನ್ನು ತನಿಖೆ ಮಾಡಿ ಅವರಿಗೆಲ್ಲರಿಗೆ ಆ ಅಕ್ರಮ ಸಕ್ರಮದಲ್ಲಿ ಕೃಷಿ ಮಾಡಿದವರಿಗೆ ಅದನ್ನು ಹಂಚುತ್ತೇವೆ, ಅದರ ಬಗ್ಗೆ ಡಿನೋಟಿಸ್ ಕೊಡ್ತೇವೆ ಅಂತೇಳಿ ಒಂದು ಘೋಷಣೆ ಮಾಡೋದು. ಇದೊಂದು ಹವ್ಯಾಸ, ರಾಜಕೀಯ ಪಕ್ಷಗಳ ಹವ್ಯಾಸ ಆಗಿ ಹೋಗಿದೆ. ಈಗ ಆ ಎಲ್ಲ ಸಾವಿರಗಟ್ಟಲೆ ಸ್ವಲ್ಪ ಈ ಅರ್ಜಿಗಳು ಹಳ್ಳಿಯಿಂದ ಬಂದಂಥ ಎಲ್ಲ ರೈತರ, ಕಾರ್ಪೊರೇಷನ್ನಿಂದಲೇ ಇದ್ದಂಥ ರೈತರ ಎಲ್ಲ ಅರ್ಜಿಗಳು ಅಲ್ಲಿ ಎಲ್ಲ ಧೂಳು ಹಿಡಿದು ಅಕ್ರಮ ಸಕ್ರಮ ಸಮಿತಿಯ ಬೈಠಕ್ ಒಂದಾಗ್ತದೆ. ಆ ಬೈಠಕ್ನಲ್ಲಿ ಯಾವ ಕೆಲಸ ಮಾಡ್ತಾರೆ ಅದು ನಮ್ಗೆ ಅರ್ಥ ಆಗುವುದಿಲ್ಲ. ಯಾರಿಗೂ ಇಷ್ಟವರೆಗೆ ಸರಿಯಾಗಿ ಒಂದು ಡಿನೋಟಿಸ್ ಸರಿಯಾಗಿ ಸಿಗುವಂತ ಪರಿಸ್ಥಿತಿ ಈ ನಮ್ಮ ಜಿಲ್ಲೆಯಲ್ಲಿ. ರೈತ ತನ್ನ ವರ್ಗದ ಹತ್ತಿರ ಅವನಿಗೊಂದು ಸುಪ್ರೀಂ ಕೋರ್ಟಿನಿಂದ ಸಿಕ್ಕಿದಂತಹ ಒಂದು ಆದೇಶ, ಕದಿಂ ಭೂಮಿ, ನನ್ನಲ್ಲಿ ಒಂದು ಕದಿಂ ಭೂಮಿ ಇದ್ದರೆ ಅದಕ್ಕೆ ಒಂದಿಷ್ಟು ಲಿಂಕ್ಸ್, ಅದು 4.5 ಇದರ ತುಳುವಿನಲ್ಲಿ 4 ಸಂಕಲ ಅಂತ ಹೇಳ್ತಾರೆ, ಅಷ್ಟು 4.5 ಅದು ಅವನ ಜನ್ಮಸಿದ್ಧ ಹಕ್ಕು. ಅದರ ಮೇಲೆ ದಾಳಿ, ಅದರ ಮೇಲೆ ಸರ್ಕಾರದ ದಾಳಿ. ಉದಾಹರಣೆಗೆ ರೊನಾಲ್ಡ್ ಡಿಸೋಜ ಇವರು ಮನೆ ಹತ್ರ ತೆಂಗಿನ ತೋಟ ಮತ್ತೆ ಇಲ್ಲ ಅಡಿಕೆ ತೋಟವನ್ನು ಮಾಡಿ ಕದಿಂ ಅದರ ಮನೆ ಹತ್ತಿರ ಹಕ್ಕಿನಂತೆ ಅವ್ರದ್ದು ಅದನ್ನು ಮೊದಲು ತುಂಬಾ ಸಮಯದ ಮೊದಲು ಅದನ್ನು ನಾಶ ಮಾಡಿ ಸ್ವಾಧೀನ ಮಾಡಲಿಕ್ಕೆ ನೋಡಿದ್ರು. ಅದು ಹೈಕೋರ್ಟಿಗೆ ಹೋಗಿ ನಾವು ಮೊದಲು ಸ್ಟೇ ಮಾಡಿ ತಂದದ್ದು ಈಗಲೂ ಅವರ ಕೈಯಲ್ಲಿ. ನಾವು ಅಕ್ರಮ ಸಕ್ರಮದಲ್ಲಿ ಅರ್ಜಿ ಕೊಟ್ಟಿದ್ದು ಯಾಕಂದ್ರೆ ನಾವು ಕೃಷಿ ಮಾಡ್ತೇವೆ. ಹೇಳ್ತಾರೆ ದೇಶದ GDP ಇರುವುದು ಕೃಷಿಯಲ್ಲಿ ಅಂತ ಹೇಳ್ತಾರೆ. ಆದರೆ ಆ ಕೃಷಿಯನ್ನೇ ಮಾಡಲಿಕ್ಕೆ ಬಿಡದೆ ಎಲ್ಲ ಕಡೆ ದೂರದಲ್ಲಿ ಎಲ್ಲ ಗಣಿಗಾರಿಕೆ, ಇಲ್ಲಿ ಅಂತ ಗೊತ್ತಿಲ್ಲ ನಮಗೆ, ಸಾಧಾರಣ ಇದೆ, ದೂರಿದೆ, ಗಣಿಗಾರಿಕೆಗೆ ಮತ್ತೆ ಎಲ್ಲ ಅದನ್ನು ಮರಗಳನ್ನು ನಾಶ ಮಾಡುವಂಥ ಪರಿಸ್ಥಿತಿಯನ್ನ ಇತ್ತೀಚೆಗೆ ನಾವು ರೈತ ಸಂಘ ಅದರ ಬಗ್ಗೆ ಬಹಳ ಚಿಂತನೆಯಲ್ಲಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಬೈಲುಗುತ್ತು, ಬಂಟ್ವಾಳ ತಾಲೂಕು ಅಧ್ಯಕ್ಷ ಎಂ ಸುಬ್ರಹ್ಮಣ್ಯ ಭಟ್, ತಾಲೂಕು ಸಂಚಾಲಕ ರೊನಾಲ್ಡ್ ಡಿಸೋಜಾ, ಜಿಲ್ಲಾ ಸಂಚಾಲಕ ಮುರ್ವಾ ಮಹಾಬಲ ಭಟ್, ತಾಲೂಕು ಕಾರ್ಯದರ್ಶಿ ಸುದೇಶ್ ಮಯ್ಯ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.